ಇಂದಿನ ಆಧುನಿಕ ಯುಗದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅದ್ಭುತ ಕೊಡುಗೆ ಅಂದರೆ ಅದು ಮೊಬೈಲ್ ಫೋನ್. ಬೆರಳಿನ ತುದಿಯಲ್ಲಿ ಇಡೀ ಜಗತ್ತಿನ ಆಗು ಹೋಗುಗಳನ್ನು ನಮ್ಮ ಮುಂದಿರಿಸುವ ಸಾಧನ ಇಂದು ಜೀವನದ ಅವಿಭಾಜ್ಯ ಅಂಗವಾಗಿದೆ. ಆದರೆ ಯಾವುದೇ ವಿಷಯವಿರಲಿ, ಅದು ಇತಿಮಿತಿಯಲ್ಲಿರಬೇಕಲ್ವೇ? ಅತಿಯಾದರೆ ಅಮೃತವೂ ವಿಷ ಎಂಬಂತೆ ಯುವಜನರಲ್ಲಿ ಮೊಬೈಲ್ ಬಳಕೆ ಒಂದು ಗೀಳು ಅಥವಾ ವ್ಯಸನವಾಗಿ ಪರಿಣಮಿಸುತ್ತಿರುವುದು ಅತ್ಯಂತ ಆತಂಕಕಾರಿ ವಿಷಯವಾಗಿದೆ. ಯುವಕರು ಮೊಬೈಲ್ ಗೀಳಿಗೆ ಒಳಗಾಗಲು ಅನೇಕ ಕಾರಣಗಳಿವೆ. ಅವುಗಳಲ್ಲಿ ಪ್ರಮುಖವಾದದ್ದೆಂದರೆ ಇಂದಿನ ಸಾಮಾಜಿಕ ಜಾಲತಾಣಗಳು. ಇನ್ಸ್ಟಾಗ್ರಾಮ್, ಟ್ವಿಟರ್, ವಾಟ್ಸಪ್, ಫೇಸ್ಬುಕ್ ಹಾಗೆಯೇ ಆನ್ಲೈನ್ ಗೇಮ್ಗಳು ಯುವಕ ಯುವತಿಯರನ್ನು ಗಂಟೆಗಟ್ಟಲೆ ಮೊಬೈಲ್ಗಳಿಗೆ ಅಂಟಿಕೊಳ್ಳುವಂತೆ ಮಾಡ್ತಾ ಇದೆ. ಜೊತೆಗೆ ಮನೋರಂಜನೆಯ ಕಾರಣದಿಂದಲೂ ಯುವಕರು ಮೊಬೈಲ್ಗಳಿಗೆ ದಾಸರಾಗುತ್ತಿದ್ದಾರೆ. ಇದರಿಂದ ಉಂಟಾಗುವ ಪರಿಣಾಮಗಳು ಹಲವಾರು. ಗಂಟೆಗಟ್ಟಲೆ ಮೊಬೈಲ್ ಪರದೆಯನ್ನು ನೋಡುವುದರಿಂದ ಕಣ್ಣಿನ ದೃಷ್ಟಿ ಮಂದವಾಗುತ್ತದೆ, ನಿದ್ರಾಹೀನತೆ, ತಲೆನೋವು ಉಂಟಾಗುತ್ತದೆ. ಇನ್ನು ಅತಿಯಾದ ಮೊಬೈಲ್ ಗೀಳು ಯುವಕರಲ್ಲಿ ಏಕಾಗ್ರತೆಯ ಕೊರತೆಯನ್ನುಂಟು ಮಾಡುತ್ತಿದೆ. ಸದಾ ವರ್ಚುವಲ್ ಜಗತ್ತಿಯಲ್ಲೇ ಮುಳುಗಿರುವುದರಿಂದ ಯುವಕರು ಒಂಟಿತನ, ಖಿನ್ನತೆ ಹಾಗೂ ಅತಿಯಾದ ಸಿಟ್ಟಿಗೆ ಒಳಗಾಗುತ್ತಿದ್ದಾರೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ಓದಿನ ಕಡೆ ಗಮನ ಹರಿಸುವುದನ್ನು ಬಿಟ್ಟು ಮೊಬೈಲ್ಗಳಿಗೆ ಹೆಚ್ಚು ಗಮನ ಕೊಟ್ಟು ತಮ್ಮ ಶೈಕ್ಷಣಿಕ ಪ್ರಗತಿ ಕುಂಠಿತವಾಗುತ್ತಿದೆ. ಇಂದಿನ ದಿನಗಳಲ್ಲಿ ನಿಜವಾದ ಸ್ನೇಹಿತರಿಗಿಂತ ಆನ್ಲೈನ್ ಸ್ನೇಹಿತರಿಗೆ ಹೆಚ್ಚು ನಂಬಿಕೆ ಇಡ್ತಾ ಇದ್ದಾರೆ. ಇನ್ನು ಇಷ್ಟೆಲ್ಲ ಪರಿಣಾಮವನ್ನುಂಟು ಮಾಡುವ ಮೊಬೈಲ್ ಗೀಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ಳಲೇಬೇಕಾಗಿದೆ. ಮೊದಲಿಗೆ ಸ್ವಯಂ ನಿಯಂತ್ರಣ. ಮೊಬೈಲ್ ಬಳಕೆಗೆ ನಿರ್ದಿಷ್ಟವಾದ ಸಮಯವನ್ನು ನಿಗದಿಪಡಿಸಿಕೊಳ್ಬೇಕು. ಅಗತ್ಯಕ್ಕಿಂತ ಹೆಚ್ಚಾಗಬಾರ್ದು. ಪುಸ್ತಕ ಓದುವುದು, ಕ್ರೀಡೆ, ಸಂಗೀತ, ಸಾಹಿತ್ಯ ಹಾಗೆಯೇ ಚಿತ್ರಕಲೆಯಂಥ ಹವ್ಯಾಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಇನ್ನು ಡಿಜಿಟಲ್ ಡಿಟಾಕ್ಸಿಂಗ್. ವಾರದಲ್ಲಿ ಒಂದು ದಿನ ಅಥವಾ ದಿನದ ಕೆಲವು ಗಂಟೆಗಳ ಕಾಲ ಮೊಬೈಲ್ನಿಂದ ಸಂಪೂರ್ಣವಾಗಿ ದೂರವಿರುವ ಅಭ್ಯಾಸ ಬೆಳೆಸಿಕೊಳ್ಬೇಕು. ಕೊನೆಯಲ್ಲಿ ಹೇಳುವುದಾದರೆ, ಇಂದಿನ ಮಕ್ಕಳೇ ನಾಳೆಯ ಪ್ರಜ್ಞಾವಂತ ಪ್ರಜೆಗಳು. ಹೀಗಿರುವಾಗ ಯುವ ಜನತೆ ವಾಸ್ತವಿಕ ಜಗತ್ತಿಗಿಂತ ವರ್ಚುವಲ್ ಜಗತ್ತಿನಲ್ಲಿ ಮುಳುಗಿದ್ದರೆ ದೇಶದ ಪ್ರಗತಿ ಹೇಗೆ ಸಾಧ್ಯ? ಮೊಬೈಲ್ ಒಂದು ಉಪಯುಕ್ತ ಸಾಧನವಾಗಬೇಕೇ ವಿನಃ ನಮ್ಮನ್ನು ಆಳುವ ಯಜಮಾನನಾಗಬಾರ್ದು. ಆದ್ದರಿಂದ ಯುವ ಜನತೆ ಮೊಬೈಲ್ನ ಮಿತ ಬಳಕೆಯನ್ನು ರೂಢಿಸಿಕೊಂಡು ನೈಜ ಪ್ರಪಂಚದ ಸೌಂದರ್ಯವನ್ನು ಆನಂದಿಸಿದರೆ ಸುಂದರವಾದ ಭವಿಷ್ಯವನ್ನು ನಿರ್ಮಿಸಲು ಸಾಧ್ಯವಿದೆ. ಜೊತೆಗೆ ಮನುಷ್ಯ ತನ್ನ ಜೀವನಕ್ಕಿಂತಲೂ ಮಿಗಿಲಾದ ವಸ್ತು ಬೇರೊಂದಿಲ್ಲ ಅಂತ ತಿಳಿದುಕೊಳ್ಬೇಕು. ಹಾಗೆ ತಿಳಿದ್ರೆ ಜೀವನವನ್ನು ಮೌಲ್ಯಯುತವಾಗಿ ಸಾಗಿಸಲು ಸಾಧ್ಯವಿದೆ. ಈ ದಿಸೆಯಲ್ಲಿ ನಾವೆಲ್ಲರೂ ಪ್ರಯತ್ನಿಸೋಣ ಎಂದು ಹೇಳ್ತಾ ನನ್ನ ಮಾತನ್ನು ವಿರಮಿಸ್ತೇನೆ. ಧನ್ಯವಾದಗಳು. ಒಳ್ಳೆ ಸಬ್ಜೆಕ್ಟ್ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಈಗ ಪ್ರಚಲಿತ ಮತ್ತು ಬೇಗ ಕನೆಕ್ಟ್ ಆಗಿ ಬಿಡ್ತದೆ ಈ ಸಬ್ಜೆಕ್ಟ್. ಯಾಕೆ ಅಂತಂದರೆ ಎಲ್ಲರೂ ಅನುಭವಿಸ್ತಾ ಇದ್ದೇವಲ್ಲ, ಆ ಕಾರಣಕ್ಕೋಸ್ಕರ ಡಿಜಿಟಲ್ ಡಿಟಾಕ್ಸ್ ಅನ್ನುವಂಥ ವರ್ಡ್ ಈಗ ತುಂಬ ಪ್ರಚಲಿತಕ್ಕೆ ಬರ್ತಾ ಇದೆ. ಸೊ ನಿಮ್ಮ ಮಾತುಗಳು ತುಂಬ ಸ್ಪಷ್ಟವಾಗಿತ್ತು ಮತ್ತು ತುಂಬ ಸರಳವಾಗಿತ್ತು, ನೇರವಾಗಿ ಅರ್ಥ ಆಗ್ತಿತ್ತು, ಕನ್ವಿನ್ಸ್ ಕೂಡ ಆಗ್ತಾಯಿತ್ತು. ನೀವು ಸಾಧ್ಯವಿದೆ ಅಂತ ಬಳಸುವಾಗ, ಸಾಧ್ಯವಿದೆ ಅಂತ ಪದ ಒಂದು 2-3 ಕಡೆಯಲ್ಲಿ ಬಳಸುವಾಗ ಮತ್ತು ನಿಮ್ಮ ಓವರಾಲ್ ನಿಮ್ಮ ಸೆಂಟೆನ್ಸ್ನ ಕೆಲವು ಸೆಂಟೆನ್ಸ್ ಪ್ರೆಸೆಂಟೇಷನನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಿದಾಗ ನೀವು ಒಬ್ಬ ಒಳ್ಳೆ ವಾರ್ತಾವಾಚಕಿ ಆಗಬಹುದು ಅಂತ ನನಗೆ ಅನಿಸಿತು. ಬೇಕಿದ್ರೆ ನೀವು ರಿಪೀಟ್ ಮಾಡಿ ನಿಮ್ಮ ವಿಡಿಯೋವನ್ನು ನೋಡಿ. ಆಲ್ ದ ಬೆಸ್ಟ್ ಯು. ಭಾಳ ಚೆನ್ನಾಗಿ ನೀವು ಮಾತನಾಡಿದ್ದೀರಿ. 2-3 ಕಡೆಯಲ್ಲಿ ತಪ್ಪಿತು, ಅದನ್ನು ರಿಪೀಟ್ ಮಾಡಿದಿರಿ. ಸೊ ಏನುಂಟು ಅದೇ ಶಬ್ದಕ್ಕೆ ಹುಡುಕಾಡ್ತಿದ್ದಿರಿ. ನಿಮ್ಮ ಸ್ಕ್ರಿಪ್ಟ್ನಲ್ಲಿ ಯಾವ ಶಬ್ದ ಉಂಟು ನೋಡಿ. ನಿಮ್ಮ ಸ್ಕ್ರಿಪ್ಟ್ನಲ್ಲಿ ಏನಿದೆ, ಅಳಿಯ ಅಂತ ಇದೆ ಅಲ್ವಾ? ಆ ಅಳಿಯ ಎಂಬ ಶಬ್ದವನ್ನು ಹುಡುಕ್ತೀರಿ ನೀವು. ಅದು ಬೇಡ, ಮಗಳ ಗಂಡ ಅಂತ ಹೇಳಿಬಿಡಿ, ಅಳಿಯನೇ ಆಗೋದಲ್ವಾ? ಅದೇ ಶಬ್ದಕ್ಕೆ ಯಾಕೆ ಹುಡುಕೋದು ನೀವು? ಹುಡುಕುತ್ತಾ ಇಲ್ಲಿ ಪಾಸ್ ಆಗುತ್ತೆ. 3 ನಿಮಿಷದ ಭಾಷಣ. ಸೊ ಬೇಗನೆ ಹಿಡ್ಕೊಳ್ತಾರೆ ನೀವು ಎಲ್ಲಿ ಇದಾಗ್ತೀರಿ ಅಂಥೇಳಿ. ಆದರೂ ಕೂಡ ಬಹಳ ಸ್ಫುಟವಾಗಿ, ಸ್ಪಾಂಟೇನಿಯಸ್ಲಿಯಾಗಿ, ಬಹಳ ಸ್ಪಷ್ಟವಾಗಿ ಮಾತನಾಡಿದ್ದೀರಿ. ಅನುಸ್ವಾರ, ವಿಸರ್ಗ, ವಿಶೇಷವಾಗಿ ನಮ್ಮ ಧಾಟಿ ಅದನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀರಿ.